ಅಂತಹ ಒಂದು ಸಮಯದಲ್ಲೇ ಒಂದು ಕಡೆ ಯಾವುದೋ ಒಂದು ಜಾಗದ ಹೆಸರು ಹೇಳಿದ್ರು. ಆ ಜಾಗದಲ್ಲಿ ಪುನಃ ಒಂದು ದನ ಒಂದು ಕರು ಹಾಕಿದೆ. ಈಗಷ್ಟೇ ಆ ಕರು ಹುಟ್ಟಿದೆ. ಅದರ ಹತ್ರಕ್ಕೆ ಹೋಗಿ ಕೇಳು. ಸ್ವಲ್ಪ ಈ ಸಲ ಇವರಿಗೆ ಹೆದರಿಕೆ ಆಯ್ತು, ಮನಸ್ಸಲ್ಲಿ ಸ್ವಲ್ಪ ಆತಂಕ ಆಯ್ತು. ಮತ್ತೆ ನಾನೇನಾದ್ರೂ ಕರುವಿನ ಹತ್ರಕ್ಕೆ ಹೋಗಿ ಆ ಕರು ಸತ್ತು ಹೋಗ್ಬಿಟ್ರೆ, ಪಾಪ ಈಗಷ್ಟೇ ಹುಟ್ಟಿರುವಂತಹ ಕರು ಅದೇನಾದ್ರು ಸತ್ತೋಗ್ಬಿಟ್ರೆ ಏನಾಗುತ್ತೆ ಅಂತ ಸ್ವಲ್ಪ. ಆದ್ರೂ ಭಗವಂತ ಹೇಳಿದ್ರಿಂದ ಆಯ್ತು ಕೇಳಲೇಬೇಕು ಅಂತ ಪುನಃ ಕರುವಿನ ಹತ್ರಕ್ಕೆ ಹೋಗಿ ಕೇಳಿದ್. ಏನ್ ನೀನು ಇದು ಸತ್ಸಂಗದ ಬಗ್ಗೆ ನಿನ್ನ ಹತ್ರ ಕೇಳಕ್ ಹೇಳಿದ್ದಾರೆ ಹೇಳು. ಆಗ ಕರುನು ಹಾಗೆ ನೋಡ್ತಾ ಇತ್ತು. ನೋಡಿ ಕೆಲವು ಕ್ಷಣಗಳ ಕಾಲ ನೋಡಿ ಅದು ಸತ್ತೋಯ್ತು. ಆಗ ಅವ್ರಿಗೆ ತುಂಬಾ ಬೇಜಾರಾಗ್ಬಿಡ್ತು. ಅಯ್ಯೋ ಅಷ್ಟು ಮುದ್ದಾದಂತಹ ಕರು ನನ್ನ ನೋಡಿದ ತಕ್ಷಣ ಸತ್ತೋಯ್ತು. ನಾನು ಈ ತರ ಕೇಳಿದ ತಕ್ಷಣ ಮತ್ತೆ ವಿಷ್ಣು ಹತ್ರ ಬಂದು ಕೇಳಿದ್, ಸ್ವಾಮಿ ಯಾಕೆ ಈ ತರ ಮಾಡ್ತಿದ್ದೀರಿ ನೀವೇ ಹೇಳ್ಬಿಡ್ಬೋಯ್ತಲ್ಲ, ಪ್ರತಿಯೊಂದು ವ್ಯವಸ್ಥೆಯಲ್ಲಿನೂ ಅಲ್ಲೆಲ್ಲಿಗೂ ಕಳಿಸ್ತಾ ಇದ್ದೀರಿ, ಯಾಕೆ ಹೀಗೆ ಮಾಡ್ತೀವಿ, ನೀವೇ ಹೇಳ್ಬಿಡಿ. ಆಗ ವಿಷ್ಣು ಹೇಳಿದ, ಇನ್ನೊಂದ್ಸಲಿ ಇನ್ನೊಂದು ಕೆಲಸ ಮಾಡು. ಈಗಷ್ಟೇ ಒಬ್ಬ ರಾಜನಿಗೆ ಒಬ್ಬ ಮಗ ಹುಟ್ಟಿದ್ದಾನೆ. ಅವನು ತುಂಬಾ ವರ್ಷಗಳ ಕಾಲ ಮಗನೇ ಇರ್ಲಿಲ್ಲ, ಈಗಷ್ಟೇ ಅವನು ಹುಟ್ಟಿದ್ದಾನೆ, ಅವನ ಹತ್ರ ಹೋಗಿ ಕೇಳು ಅಂತ ಹೇಳ್ತಾರೆ. ಆಗ ಇನ್ನೂ ಆತಂಕ ಜಾಸ್ತಿ ಆಯ್ತು. ಯಾಕಂದ್ರೆ ಇವನು ಬೇರೆ ರಾಜನ ಮಗ, ರಾಜನ ಪುತ್ರ.